ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಶುಕ್ರವಾರ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರ 51ನೇ ಜನ್ಮದಿನಾಚರಣೆಯನ್ನು ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಹಾಗೂ ಸಸಿಗಳನ್ನು ವಿತರಿಸುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ಮಾತನಾಡಿ, ಉತ್ತರ ಕರ್ನಾಟಕ ಜನರ ಬದುಕು ಬಂಗಾರವಾಗಿಸಲು ಹಾಗೂ ಕುಡಿಯುವ ನೀರಿಗಾಗಿ ಮಹದಾಯಿ ಕಳಸಾ ಬಂಡೂರು ನಾಲೆ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಅವರ ಜನ್ಮದಿನ ಆಚರಣೆ ಅಂಗವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಹುಬ್ಬಳ್ಳಿಯಿಂದ ನರಗುಂದಗೆ ಬೈಕ್ ರ್ಯಾಲಿಯನ್ನು ಹಾಗೂ ನಲಗುಂದ ಹುತಾತ್ಮರ ರೈತರ ಸಮಾಧಿಯಿಂದ ಸುಮಾರು 40 ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಒಂದು ಜಾಥಾ ಇಂದು ಸಂಜೆ ಗದಗದಲ್ಲಿ ಅಂತ್ಯಗೊಳ್ಳಲಿದೆ ಎಂದು ವಿವರಿಸಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸದಾ ಬರಪೀಡಿತ ಜಿಲ್ಲೆಗಳಾಗಿದ್ದು, ಕುಡಿಯುವ ನೀರಿಗಾಗಿ ಹಾಗೂ ಕೆರೆಗಳನ್ನು ತುಂಬಿಸಲು ರೂಪಿಸಿರುವ ನೇತ್ರಾವತಿ ನದಿ ನೀರನ್ನು ಆದಷ್ಟು ಬೇಗ ಒದಗಿಸಲು ಆಗ್ರಹಿಸಿ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆ ಮಾಡುವಂತೆ ಒತ್ತಾಯಿಸಲು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು. ಶೆಟ್ಟಿ ಅವರಿಗೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಬಗ್ಗೆ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಕರ್ನಾಟಕ ರಕ್ಷಣಾ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಹುಟ್ಟುಹಬ್ಬಕ್ಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರವೀಣ್ ಕುಮಾರ್ ಶೆಟ್ಟಿ ಹುಟ್ಟುಹಬ್ಬದ ಹರೀಶ್ ಈ ಕಡೆ ನೋಡ. ಕೋಲಾರ ಜಿಲ್ಲೆ ಸಹ ಬರಪೀಡಿತ ಪ್ರದೇಶ ಆಗಿರೋದಾಗಿ ಕೃಷ್ಣಾ ನದಿ ನೀರನ್ನು ನಮ್ಮ ಕೋಲಾರ ಜಿಲ್ಲೆಗೆ ಕೊಡಬೇಕು, ಕೋಲಾರ ಜಿಲ್ಲೆಗೆ ಹರಿಸಬೇಕು ಅಂತೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿ ಅದರ ಬಗ್ಗೆಯೂ ಸಹ ನಾವು ಧ್ವನಿ ಎತ್ತಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್. ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಹುಟ್ಟುಹಬ್ಬಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಹುಟ್ಟುಹಬ್ಬಕ್ಕೆ ಹುಟ್ಟುಹಬ್ಬದ ಪ್ರವೀಣ್ ಕುಮಾರ್ ಶೆಟ್ಟಿ ಹುಟ್ಟುಹಬ್ಬದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರಥ್ಯದ ಕೋಲಾರ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿರವರ 51ನೇ ಜನ್ಮ ದಿನಾಚರಣೆಯನ್ನು ಗಿಡ ವಿತರಣೆ ಮಾಡುವ ಮುಖಾಂತರ ಮತ್ತು ಅನ್ನದಾನ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕೋಲಾರದಲ್ಲಿ. ಆದರೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮಹದಾಯಿ ಮತ್ತು ಕಳಸಾ ಬಂಡೂರು ನಾಲೆ ಯೋಜನೆಗಳು ಜಾರಿಯಾಗಬೇಕು, ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ನೀರು ಹಾಕಬೇಕು ಅಂತೇಳಿ ಅವರ ಹಬ್ಬದ ದಿವಸ ಅವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಿಂದ ಬೈಕ್ ರ್ಯಾಲಿ ಮುಖಾಂತರ ನರಗುಂದಕ್ಕೆ ಬಂದು ನರಗುಂದದಿಂದ ಗದಗವರೆಗೂ 40 ಕಿಲೋಮೀಟರ್ಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು 2ನೇ ದಿವಸ ಬೆಳಗ್ಗೆ 7 ಗಂಟೆಗೆ ಚಾಲನೆ ಕೊಟ್ಟಿದ್ದಾರೆ. ಸಂಜೆ ಗದಗಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದಾರೆ. ಹುಟ್ಟುಹಬ್ಬ ಪ್ರಯುಕ್ತ ಇಷ್ಟೊಂದು ಹೇಳಿ ಅವರು ನೀರಾವರಿಗೋಸ್ಕರವಾಗಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ನಾವು ಸಹ ಎತ್ತಿನ ಹೊಳೆ ಯೋಜನೆ ಅತಿ ಜರೂರಾಗಿ ಕಾಮಗಾರಿ ಚಾಲನೆ ಆಗಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಹ ನಾವು ಕೇಳಿದ್ದೀವಿ. ಅದಕ್ಕೂ ಸಹ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಅಷ್ಟಕ್ಕೆ ಇದು ಯರಗೋಳು ಯೋಜನೆ ಬರಬೇಕಾದ್ರೆ ನಾವು ಕೋಲಾರದಿಂದ ಬೆಂಗಳೂರಿಗೂ ಸದಾನಂದ ಗೌಡರಿದ್ದಾಗ ಪಾದಯಾತ್ರೆಯನ್ನು ನಾವು ಮಾಡಿದ್ವಿ ಪ್ರವೀಣ್ ಶೆಟ್ಟಿ ಮುಖಾಂತರ. ಈ ಎತ್ತಿನ ಹೊಳೆಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರವೀಣ್ ಶೆಟ್ಟಿ ಅವರ 52ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂಥ ನಮ್ಮ ಚಂಬೆ ರಾಜೇಶ್ ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇವತ್ತು ನಾನು ಹೇಳುವಂಥ ವಿಚಾರ ಇಷ್ಟೇ, ನಮ್ಮ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ಕರ್ನಾಟಕಕ್ಕೆ ಇವರು ನಮ್ಮ ಒಂದು ಪ್ರಾಧಿಕಾರ ಏನಾಗಿದೆ, ಕರ್ನಾಟಕಕ್ಕೆ 911 TMC ನೀರನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದೆ. ಆದರೆ ನಮಗೆ ಕೋಲಾರ ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ನಮಗೆ ನದಿಗಳಿಲ್ಲ. ಅಲ್ಲಿ ಅತಿವೃಷ್ಟಿಯಿಂದ ನದಿಗಳು ಇದಾಗಿ ಎಲ್ಲ ಜನ ಕಷ್ಟಕ್ಕೆ ಈಡಾಗಿದ್ದಾರೆ. ಆದರೆ ನಮ್ಮ ಕೋಲಾರ ಜಿಲ್ಲೆ ಅನಾವೃಷ್ಟಿಯಿಂದ ಕೂಡಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನು ತರಬೇಕು ಅಂತೇಳಿ ನಾನು ಚಂಬೆ ರಾಜೇಶ್ ಅವರಿಗೆ ಒತ್ತಾಯ ಮಾಡಿ ನನ್ನ ಕೋಲಾರ ಜನತೆ ಅವರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದವರು ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರವೀಣ್ ಕುಮಾರ್ ಶೆಟ್ಟಿ ಅವರ 51ನೇ ವರ್ಷದ
ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯ ಇನ್ನೂ ಆರೋಗ್ಯ ಹೆಚ್ಚಿಕೊಳ್ಳಿ, ಹೋರಾಟ ಮಾಡುವಂಥ ಶಕ್ತಿಯ ಭಗವಂತ ಕೊಡಲಿ ಅಂತ ಹೇಳ್ತಾ, ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಕುಡಿಯುವ ನೀರಿಗೆ ನಾವು ರಜೆ ಪಡೆದ ಕೋಲಾರದಲ್ಲಿ ಇವತ್ತು 75 ವರ್ಷಗಳಾಗಿದ್ದು ಕೂಡ ಕೋಲಾರ ಜಿಲ್ಲೆಗೆ ಕುಡಿಯೋ ನೀರು ಗತಿಯಿಲ್ಲದೆ ಯಾವ ರಾಜಕಾರಣಿ ಗೆದ್ರೂ ಕೋಲಾರಕ್ಕೆ ಕುಡಿಯೋ ನೀರು ತರಬೇಕು ಅನ್ನೋ ಮನೋಭಾವ ಇಲ್ಲ. ಬರೀ ಬೆಂಗಳೂರಿನ ಬಿಟ್ಟಂತ ನೀರನ್ನು ಕುಡಿಯುವಂಥ ಸಮಸ್ಯೆ ಬಂದಿದೆ ನಮಗೆ. ಹಾಗಾಗಿ ಕೋಲಾರಕ್ಕೆ ಬಹಳ ಹೋರಾಟ ಮಾಡ್ತಾರೆ. ಹಾಸನವರೆಗೂ ಬಂದಿದೆ. ಕೋಲಾರಕ್ಕೆ ನಾವು ಅಂದ್ಬಿಟ್ಟು ಕೋಲಾರ ಹೆಸರು ಇಟ್ಕೊಂಡು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ಅಂದ್ಬಿಟ್ಟು ಇದ್ದಿನೊಳ್ಳಿ ನೀರನ್ನು ಕೊಡಬೇಕಾಗಿದೆ. 13,000 ಕೋಟಿಗೆ ಮಾಡಿದಂಥ ಪ್ರಾಜೆಕ್ಟ್ 24,000 ಕೋಟಿಗೆ ಹೋಗಿದೆ. ಆದರೂ ಹಾಸನದಲ್ಲಿ ನಿಂತಿದೆ. ಕೋಲಾರಕ್ಕೆ ಬರುವಂಥ ಸೂಚನೆಗಳು ಕಾಣ್ತಾವಲ್ಲ. ಇಲ್ಲಿನ ಒಂದು ರಾಜಕಾರಣಿಗಳು ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಬರೀ ಏನಿದ್ರು ನಾವು ಗೆಲ್ಲವರೆಗೂ ಮಾತ್ರ ಆಶ್ವಾಸನೆ ಕೊಡ್ತಾರೆ. ಗೆದ್ದ ಮೇಲೆ ಯಾವುದೇ ರೀತಿ ಆಶ್ವಾಸನೆಗಳು ಈಡೇರಿಸ್ತಾ ಇಲ್ಲ. ಹಾಗಾಗಿ ನಾವು ಹೋರಾಟದ ಮುಖಾಂತರ ನಿರಂತರಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಮುಂದೆ ಹೋರಾಟಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ